ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪಿಂಕ್ ಲೈನ್ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಸೊ ಆ ಒಂದು ಅಪ್ಡೇಟ್ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಲು ಟ್ರೈ ಮಾಡಿ. ಹಾಗೆ ಇನ್ನೇ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಗೆಟ್ ಬ್ಯಾಕ್ ಟು ದ ವಿಡಿಯೋ. ಸೊ ಗೈಸ್, ಈ ಒಂದು ಪಿಂಕ್ ಲೈನ್ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ. ಸೊ ಮೊದಲೇ ಬಂದ್ಬಿಟ್ಟು ಓಪನಿಂಗ್ ಡೇಟ್ಸ್. ಸೊ ಗೌರ್ಮೆಂಟ್ ಆಗಲೇ ಓಪನಿಂಗ್ ಡೇಟ್ಸ್ ಅನ್ನು ಅನೌನ್ಸ್ ಮಾಡಿದೆ. ಸೊ ಅದ್ರ ಜೊತೆ ವಿ ವಿಲ್ ಅನಲೈಸ್ ವಾಟ್ ವಿಲ್ ಬಿ ಇಂಪ್ಯಾಕ್ಟ್ ಆಫ್ ದಿಸ್ ಪಿಂಕ್ ಲೈನ್ ಟುವರ್ಡ್ಸ್ ದ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್. ಸೊ ಟ್ರಾನ್ಸ್ಪೋರ್ಟೇಷನ್ ಮೇಲೆ ಯಾವ ರೀತಿಗೆ ಇಂಪ್ಯಾಕ್ಟ್ ಬೀಳುತ್ತೆ, ಅದೇ ಥರ ಈ ಒಂದು ಪಿಂಕ್ ಲೈನ್ ಇರೋ ಸ್ಟ್ರೆಚಲ್ಲಿ ಟ್ರಾಫಿಕ್ ಕಂಜೆಷನ್ ಸಾಲ್ವ್ ಆಗುತ್ತಾ ಇಲ್ಲ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಮೊದಲನೇದಾಗಿ ಈ ಒಂದು ಪಿಂಕ್ ಲೈನ್ ಬಂದ್ಬಿಟ್ಟು ಕಲೇನಾ ಅಗ್ರಹಾರದಿಂದ ಹಿಡಿದು ನಾಗಾವರ ತನಕ ಇರುತ್ತೆ. ಸೊ ಕಲೇನಾ ಅಗ್ರಹಾರ ವಿಚ್ ಈಸ್ ಸೌತ್ ಬೆಂಗಳೂರು ಆ್ಯಂಡ್ ಇಟ್ ವಿಲ್ ಕನೆಕ್ಟ್ ಟುವರ್ಡ್ಸ್ ನಾಗಾವರ ವಿಚ್ ಈಸ್ ಇನ್ ನಾರ್ತ್. ಸೊ ಈ ಒಂದು ಪಿಂಕ್ ಲೈನ್ ಅಲ್ಲಿ ಟೋಟಲ್ ಆಗಿ 18 ಸ್ಟೇಷನ್ಸ್ ಇರುತ್ತೆ. ಸೊ ಅದರಲ್ಲಿ 12 ಸ್ಟೇಷನ್ಸ್ 12 ಅಂಡರ್ಗ್ರೌಂಡ್ ಸ್ಟೇಷನ್ಸ್ ಇರುತ್ತೆ, ಹಾಗೆ 6 ಎಲಿವೇಟೆಡ್ ಸ್ಟೇಷನ್ಸ್ ಇರುತ್ತೆ. ಸೊ ಇದರಲ್ಲಿ ಮೇಜರ್ಲಿ ದೇರ್ ವಿಲ್ ಬಿ 3 ಇಂಟರ್ಚೇಂಜಸ್. ಸೊ 3 ಪ್ರಮುಖ ಇಂಟರ್ಚೇಂಜ್ಗಳು ಇರುತ್ತೆ. ಸೊ ಮೊದಲನೇದಾಗಿ ಬಂದ್ಬಿಟ್ಟು ಜಯದೇವ ಇಂಟರ್ಚೇಂಜ್. ಸೊ ಈ ಒಂದು ಜಯದೇವ ಇಂಟರ್ಚೇಂಜ್ ಅಲ್ಲಿ ನೀವು ಯೆಲ್ಲೋ ಲೈನ್ ಮೆಟ್ರೋಗೆ ಇಂಟರ್ಚೇಂಜ್ ಮಾಡ್ಕೊಳ್ಬಹುದು. ಸೆಕೆಂಡ್ ಬಂದ್ಬಿಟ್ಟು MG ರೋಡ್. ಸೊ ಇಲ್ಲಿ ನೀವು ಪರ್ಪಲ್ ಲೈನ್ಗೆ ಇಂಟರ್ಚೇಂಜ್ ಆಗ್ಬೋದು. ಹಾಗೂ ಕೊನೆಯದಾಗಿ ಥರ್ಡ್ ಬಂದ್ಬಿಟ್ಟು ನಾಗಾವರ. ಸೊ ನಾಗಾವರದಲ್ಲಿ ನೀವು ಬ್ಲೂ ಲೈನ್ಗೆ ಇಂಟರ್ಚೇಂಜ್ ಆಗ್ಬೋದು. ಸೊ ಬ್ಲೂ ಲೈನ್ ಈಸ್ ಕರೆಂಟ್ಲಿ ಅಂಡರ್ ಕನ್ಸ್ಟ್ರಕ್ಷನ್. ಸೊ ಸ್ನೇಹಿತರೆ, ಈ ಒಂದು ಪಿಂಕ್ ಲೈನ್ ಬಂದ್ಬಿಟ್ಟು 2 ಸ್ಟ್ರೆಚಸ್ ಅಲ್ಲಿ ಓಪನ್ ಮಾಡ್ತಾರೆ. ಫಸ್ಟ್ ಸ್ಟ್ರೆಚ್ ಬಂದ್ಬಿಟ್ಟು May 2026 ಅಲ್ಲಿ ಓಪನ್ ಆಗುತ್ತಂತ ಗವರ್ಮೆಂಟ್ ಕಡೆಯಿಂದ ಒಂದು ಅನೌನ್ಸ್ಮೆಂಟ್ ಬಂದಿದೆ. ಸೊ ಈ ಒಂದು ಫಸ್ಟ್ ಸ್ಟ್ರೆಚ್ ಅಲ್ಲಿ ಕಲೇನಾ ಅಗ್ರಹಾರದಿಂದ ಹಿಡಿದು ತಾವರೆಕೆರೆ ತನಕ ಓಪನ್ ಆಗುತ್ತೆ. ಒಂದು ಸ್ಟ್ರೆಚ್ ಅಲ್ಲಿ ಮೇಜರ್ ಸಿಗ್ನಲ್ ಬಂದು ಅರಕೆರೆ ಜಂಕ್ಷನ್. ಸೊ ಯಾರಾದರೂ ಬನ್ನೇರ್ಘಟ್ಟ ರೋಡ್ಗೆ ಟ್ರಾವೆಲ್ ಮಾಡ್ತಾ ಇದ್ರೆ ಸೊ ಯು ವಿಲ್ ಬಿ ಎಕ್ಸ್ಪೀರಿಯನ್ಸ್ ದ ಟ್ರಾಫಿಕ್ ಓವರ್ ದೇರ್. ಸೊ ಯಾವ ಥರ ಇರುತ್ತೆ ಅಲ್ಲಿ ಟ್ರಾಫಿಕ್ ಅಂತ ನಿಮ್ಗೆಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಯಾಕಂದ್ರೆ ಹುಳಿಮಾವ್ ಇರ್ಬೋದು, ಅಥವಾ ಬಿಳೇಕಳ್ಳಿ, BTM ಲೇಔಟ್, JP ನಗರ, ಪುಟ್ಟನಹಳ್ಳಿ. ಸೊ ಈ ಒಂದು ಎಲ್ಲ ಏರಿಯಾಸ್ ಕಾರ್ಸ್ ಅಥವಾ ವೆಹಿಕಲ್ಸ್ ಬಂದ್ಬಿಟ್ಟು ಈ ಒಂದು ಜಂಕ್ಷನ್ ಇಂದನೇ ಕ್ರಾಸ್ ಆಗಬೇಕಾಗತ್ತೆ. ಸೊ ಒಂದು ಏರಿಯಾದಿಂದ ಹಿಡಿದು ಇನ್ನೊಂದು ಏರಿಯಾ ಪಾಸ್ ಆಗ್ಬೇಕಂದ್ರೆ ಸೊ ಈ ಒಂದು ಜಂಕ್ಷನ್ ಕ್ರೂಷಿಯಲ್ ಪಾಯಿಂಟ್ ಆಗುತ್ತೆ. ಸೊ ನೀವು ಇನ್ನೊಂದು ಅಬ್ಸರ್ವ್ ಮಾಡಿರ್ತೀರ ಅರಕೆರೆ ಜಂಕ್ಷನ್ ಹತ್ರ. ಸೊ ಈ ಒಂದು ಅರಕೆರೆ ಜಂಕ್ಷನ್ ಸಿಗ್ನಲ್ ಆದ್ಮೇಲೆ ನೆಕ್ಸ್ಟ್ ಟುವರ್ಡ್ಸ್ ಅರಕೆರೆ ಜಂಕ್ಷನ್ ಬಸ್ ಸ್ಟಾಪ್ ಸಿಗುತ್ತೆ ನಿಮಗೆ. ಸೊ ಬಸ್ ಸ್ಟಾಪ್ ಇಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಸೊ ಸಪೋಸ್ ನೀವೇನಾದ್ರೂ ಟುವರ್ಡ್ಸ್ ವೇಗ ಸಿಟಿ ಹೋಗ್ಬೇಕು ಅನ್ಕೊಂಡಿರ್ತೀರ ಅನ್ಕೊಳ್ಳಿ. ಸೊ ವೇಗ ಸಿಟಿ ಹೋಗ್ಬೇಕಾದ್ರೆ ನಿಮಗೆ ಸೊ ವೆನ್ ಯು ಫೈಂಡ್ ಅ BMTC ಬಸ್ ಓವರ್ ದೇರ್, ಆ ಒಂದು BMTC ಬಸ್ ಆ ಒಂದು ಸಿಗ್ನಲ್ ನೆಕ್ಸ್ಟ್ ಬಸ್ ಸ್ಟಾಪ್ ಅಲ್ಲಿ ಸ್ಟಾಪ್ ಮಾಡಬೇಕಾಗತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಅರ್ಧಕ್ಕರ್ಧ ರೋಡ್ ಬ್ಲಾಕ್ ಆಗಿ ಇಂದಿನ ವೆಹಿಕಲ್ಸ್ ಏನಿರುತ್ತೆ ಹಿಂದಿನ ವೆಹಿಕಲ್ಸ್ಗೆ ಮೂವ್ಮೆಂಟ್ ಸಿಗಲ್ಲ. ಸೊ ಇದರಿಂದ ವೆಹಿಕಲ್ ಮೂವ್ಮೆಂಟ್ ಕೂಡ ಕಡಿಮೆ ಆಗುತ್ತೆ. ಈ ಒಂದು ವೆಹಿಕಲ್ ಮೂವ್ಮೆಂಟ್ ಕಡಿಮೆ ಆದರೆ ಸೊ ಬಿಫೋರ್ ಸಿಗ್ನಲ್ ಅಥವಾ ಸಿಗ್ನಲ್ ಬಿಫೋರ್ ಅರಕೆರೆ ಜಂಕ್ಷನ್ ವಿಲ್ ಆಲ್ಸೋ ಗೆಟ್ ಜಾಮ್ಡ್. ಸೊ ಇದು ಕೂಡ ಒಂದು ಮೇಜರ್ ರೀಸನ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಸ್ಟ್ರೆಚ್ ಓಪನ್ ಆದರೆ, ಸ್ಟ್ರೆಚ್ 1 ಓಪನ್ ಆದರೆ ಅರಕೆರೆ ಜಂಕ್ಷನ್ ಹಾಗೂ IIMB ಜಂಕ್ಷನ್ ಅಲ್ಲಿ ಕಂಜೆಷನ್ ಸ್ವಲ್ಪ ಆದ್ರೂ ಕಡಿಮೆ ಆಗೋ ಚಾನ್ಸಸ್ ಇದೆ. ಸೊ ಒನ್ಸ್ ಈ ಒಂದು ಪಿಂಕ್ ಲೈನ್ ಕಂಪ್ಲೀಟ್ಲಿ ಆಪರೇಷನಲ್ ಆದರೆ ನಮ್ಮ ಮೆಟ್ರೋ ರೈಡರ್ಶಿಪ್ ಇಟ್ ಈಸ್ ಗೋಯಿಂಗ್ ಟು ಸ್ಕೈ ರಾಕೆಟ್ ಫ್ರಮ್ 10 lakhs to 13 lakhs. ಸೊ ಕರೆಂಟ್ಲಿ ಈ ಒಂದು ಪಿಂಕ್ ಲೈನ್ ಇಂದ 3 to 4 lakh ಪೀಪಲ್ಗೆ ಬೆನಿಫಿಟ್ ಆಗಲಿದೆ. ಸೊ ಈ ಒಂದು ಪಿಂಕ್ ಲೈನ್ ಸ್ಟ್ರೆಚ್ ಇಂದ ಬೆಂಗಳೂರು ಮೆಟ್ರೋ ನೆಟ್ವರ್ಕ್ ವಿಲ್ ಗ್ರೋ ಬೈ 96 kilometers to 121 kilometers. ಸೊ ಕರೆಂಟ್ಲಿ ಬೆಂಗಳೂರು ಮೆಟ್ರೋ ನೆಟ್ವರ್ಕ್ ಲೈನ್ ಬಂದ್ಬಿಟ್ಟು 96 kilometers ಇದೆ. ಸೊ ಒಂದು ಪಿಂಕ್ ಲೈನ್ ಆಪರೇಷನಲ್ ಆದರೆ ಇಟ್ ವಿಲ್ ಆಡ್ ಅಪ್ ಟು 21 kilometers. ಸೊ ವಿಚ್ ಈಸ್ 121 kilometers. ಸೊ ವಿಚ್ ವಿಲ್ ಬಿ ದ ಸೆಕೆಂಡ್ ಇನ್ ಇಂಡಿಯಾ ನೆಕ್ಸ್ಟ್ ಟು ಡೆಲ್ಲಿ. ಐ ಥಿಂಕ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಧನ್ಯವಾದಗಳು.